ಕೊನೆಗೂ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ನಂದಿನಿಯ ಬಗ್ಗೆ ಕೆಎಂಎಫ್ನ ಬಗ್ಗೆ ಎಚ್ಚೆತ್ತುಕೊಂಡಿದೆ. ನಮ್ಮ ಮೆಟ್ರೋದಲ್ಲಿ ಗುಜರಾತ್ ಹಾಲಿನ ಮಾರಾಟಕ್ಕೆ ಕೊನೆಗೂ ನಿಯಂತ್ರಣವನ್ನು ಹಾಕಲಾಗಿದೆ. ಅಮೂಲ್ ಮಳಿಗೆಗಳ ಸಂಖ್ಯೆಯನ್ನು 10ರಿಂದ 2ಕ್ಕೆ ಇಳಿಕೆ ಮಾಡಲಾಗಿದೆ. ನಮ್ಮ ಮೆಟ್ರೋಗಳಲ್ಲಿ 8 ನಂದಿನಿ ಮಳಿಗೆ ತೆರೆಯಲು ಸೂಚನೆಯನ್ನು ಕೊಡಲಾಗಿದೆ. BMRCL ಅಂದರೆ ನಮ್ಮ ಮೆಟ್ರೋ ಏನಿದೆ ಅದು ಟೆಂಡರ್ ಅನ್ನು ಕರೆದಿತ್ತು ಮಳಿಗೆಯನ್ನು ಸ್ಥಾಪನೆ ಮಾಡುವ ಸಂಬಂಧ. ನಮ್ಮ ಮೆಟ್ರೋಗಳಲ್ಲಿ ಮಳಿಗೆಗಳನ್ನು ಸ್ಥಾಪನೆ ಮಾಡುವ ಸಂಬಂಧ ಟೆಂಡರ್ ಅನ್ನು ಕರೆದಿತ್ತು. ಅದರಲ್ಲಿ ಅಮೂಲ್ ಹೊರತುಪಡಿಸಿದ್ರೆ ಬೇರೆ ಯಾರು ಕೂಡ ಅರ್ಜಿಯನ್ನು ಹಾಕಿರಲಿಲ್ಲ. KMF ಕೂಡ ಅರ್ಜಿಯನ್ನು ಹಾಕಿರಲಿಲ್ಲ. ಈಗ ನಾವು KMFನವರಿಗೆ ಕೂಡ ಅರ್ಜಿಯನ್ನು ಹಾಕಿ ಅಂತ ಹೇಳಿದ್ದೀವಿ. ಟೆಂಡರ್ ಕರೆಯಲಾಗಿದ್ದಂತಹ 10 ಕಡೆಗಳ ಪೈಕಿ ಇದನ್ನ DK ಶಿವಕುಮಾರ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಅವರು ಹೇಳಿದ್ದಾರೆ, ಟೆಂಡರ್ ಕರೆಯಲಾಗಿದ್ದ 10 ಕಡೆಗಳ ಪೈಕಿ 2 ಕಡೆ ಅಮೂಲ್ ಜಾಗತಿಕ ಟೆಂಡರ್ನಲ್ಲಿ ಅರ್ಜಿ ಹಾಕಿ ಮಳಿಗೆಯನ್ನು ತೆರೆದಿದ್ದಾರೆ. ತೆರೆಯಲಾಗಿರುವಂತಹ ಮಳಿಗೆಗಳನ್ನು ಮುಚ್ಚಿಸುವಂಥದ್ದು ಸರಿ ಇಲ್ಲ, ಓಕೆ. ಉಳಿದ 8 ಮಳಿಗೆಗಳಲ್ಲಿ KMF ಮಳಿಗೆಗಳನ್ನು ಉಳಿದ 8 ಸ್ಥಳಗಳಲ್ಲಿ 8 ನಿಲ್ದಾಣಗಳಲ್ಲಿ KMF ಮಳಿಗೆಗಳನ್ನು ತೆರೆಯಲು ಅವಕಾಶ ನೀಡುವಂತೆ ಸೂಚನೆಯನ್ನು ಕೊಟ್ಟಿದ್ದೀನಿ ಅಂಥೇಳಿ ಬೆಂಗಳೂರು ಅಭಿವೃದ್ಧಿ ಸಚಿವರು ಆಗಿರುವಂತಹ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಕಾರಣ BMRCL ಅವರ ಅಂಡರ್ಗೇನೆ ಬರುವಂಥದ್ದು. ಸೊ ಇದು DK ಶಿವಕುಮಾರ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟು. ಈಗ 2 ಕಡೆ ಉಳಿದ 8 ಕಡೆ 10 ಕಡೆ ಅಮೂಲ್ಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ಮೆಟ್ರೋದವರು ತೀರ್ಮಾನ ಮಾಡಿದ್ರು. ಅದರಲ್ಲಿ 2 ಕಡೆ ಈಗ ತೆರೆಯಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಉಳಿದ 8 ಕಡೆಗಳಲ್ಲಿ KMF ತನ್ನ ಮಳಿಗೆಗಳನ್ನು ತೆರೆಯಲಿದೆ ಅಂತೇಳಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಸೊ ಕೊನೆಗೂ ಎಚ್ಚೆತ್ತುಕೊಂಡಿದ್ದಾರೆ. ಟೆಂಡರ್ನಲ್ಲಿ ಯಾಕೆ ಭಾಗವಹಿಸಿಲ್ಲ ಎನ್ನುವಂಥದ್ದೇ ಪ್ರಶ್ನೆ. KMFನ MD ಕೊಟ್ಟಂತಹ ಸ್ಟೇಟ್ಮೆಂಟ್ನ ಪ್ರಕಾರ ನಮ್ಮ ಮೆಟ್ರೋದವರು ಏನು ಟೆಂಡರ್ ಕರೆದಿದ್ರು ಜಾಗತಿಕ ಟೆಂಡರ್, ಆ ಟೆಂಡರ್ನ ಮೊತ್ತ ದುಬಾರಿ ಆಗಿತ್ತು. ಹೀಗಾಗಿ ಅದರಲ್ಲಿ KMF ಭಾಗವಹಿಸಿರಲಿಲ್ಲ ಅಂತೇಳಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾಕೆ ಅಷ್ಟು ದೊಡ್ಡ ಮೊತ್ತದ ಬಿಡ್ಡಿಂಗ್ ಅನ್ನು KMF ನಮ್ಮ ಮೆಟ್ರೋ ಮಾಡುತ್ತೆ ಎನ್ನುವಂಥದ್ದು ಪ್ರಶ್ನೆ. KMF ಅನ್ನ ಅಥವಾ ನಂದಿನಿಯನ್ನ ಬ್ಲಾಕ್ ಮಾಡಬೇಕಂತ ಏನಾದರೂ ಉದ್ದೇಶ ಇತ್ತ ನಮ್ಮ ಮೆಟ್ರೋದವರಿಗೆ ಅಮೂಲಿಗೆ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ? ಕಾರಣ ಅದೊಂದು ಸಕಾರಣ ಆಗಿಬಿಡುತ್ತೆ. ಈಗ ಕಾನೂನಾತ್ಮಕ ಹೋರಾಟಗಳು ನಡೆದಂತಹ ಸಂದರ್ಭದಲ್ಲಿ ನಮ್ಮ ಮೆಟ್ರೋದವರು ಹೇಳಬಹುದು, ನೋಡಿ ನಾವು ಈ ಟೆಂಡರ್ ಇಷ್ಟು ಮೊತ್ತದ ಟೆಂಡರನ್ನು ಕರೆದಿದ್ವಿ, ಆದರೆ ನಂದಿನಿ ಅವರು ಕಮ್ಮಿ ಕೊಟ್ಟರು, ಹಾಗಾಗಿ ನಾವು ಅವ್ರಿಗೆ ಕೊಡಲಿಲ್ಲ. ಅಮೂಲ್ ಅವರು ಜಾಸ್ತಿ ಕೊಟ್ಟರು, ಹಾಗಾಗಿ ಅವ್ರಿಗೆ ಕೊಟ್ವಿ ಅಂತೇಳಿ ಒಂದು ಎಸ್ಕೇಪ್ ರೂಟ್, ಲೀಗಲ್ ಎಸ್ಕೇಪ್ ರೂಟ್, ಕಾನೂನಾತ್ಮಕವಾಗಿ ತಲೆಮರೆಸಿಕೊಳ್ಳುವಂಥ ಒಂದು ಸ್ಪೇಸನ್ನು ಹುಡುಕಿದ್ರು. ಅದಕ್ಕೆ DK ಶಿವಕುಮಾರ್ ಅವರು ಉತ್ತರವನ್ನು ಕೊಟ್ಟಿಲ್ಲ. ಸೊ ಜ್ಞಾನೋದಯ ಆಯ್ತಲ್ಲ, ಅದೇ ಸಮಾಧಾನ. 10ಕ್ಕೆ 10 ಕೊಟ್ಟು ಉಳಿದ ಕಡೆ ನಾವು ಆಮೇಲೆ ಮಾಡೋಣ ಅಂಥೇಳಿ ಏನು ಸ್ಟೇಟ್ಮೆಂಟ್ ಕೊಡಲಿಲ್ವಲ್ಲ. ಪುಣ್ಯಕ್ಕೆ ಅಷ್ಟಕ್ಕೆ ನಮಸ್ಕಾರ ಹೇಳಬೇಕು DK ಶಿವಕುಮಾರ್ ಅವ್ರಿಗೆ. 2ಕ್ಕೆ 10ರಲ್ಲಿ 2 ಅಮೂಲ್ಗೆ 8 ನಂದಿನಿಗೆ, ಬೇರೆ ಕಡೆ ತೆರೆಯದ ಹಾಗೆ ಈಗ ಮುನ್ನೆಚ್ಚರಿಕೆಯನ್ನು ವಹಿಸ್ಕೋಬೇಕು. ಇದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಸಾರ್ವಜನಿಕ ಆಕ್ರೋಶಗಳು, ಸಾರ್ವಜನಿಕ ಸಿಟ್ಟು, ಸಾರ್ವಜನಿಕ ಅಸಮಾಧಾನ, ಸಾರ್ವಜನಿಕ ಟೀಕೆಗಳು ಬರದ ಹೊರತು ರಾಜಕಾರಣಿಗಳು ಎಮ್ಮೆ ಚರ್ಮದವರು. ಎಮ್ಮೆ ಆದರೂ ಕರೆದ್ರೆ ಕೇಳುತ್ತೆ, ಅದು ಕಿವಿ ತಿರುಗಿಸುತ್ತೆ. ಇವ್ರಿಗೆ ಅದು ಕೇಳಿಸಲ್ಲ. ಅಧಿಕಾರಕ್ಕೆ ಬಂದಿರ್ತಾರೆ ರಾಜಕಾರಣಿಗಳು, ಮೊದಲೇ ಎಮ್ಮೆ ಚರ್ಮದವರು. ಅದು ಅಧಿಕಾರಕ್ಕೆ ಬಂದ ಮೇಲೆ ಅಂತೂ ಅವ್ರಿಗೂ ಜನಕ್ಕೂ ಸಂಬಂಧನೇ ಇಲ್ಲ, ಆ ಥರ ಕೆಟಗರಿ ಅದು. ಬಟ್ ತಕ್ಕ ಮಟ್ಟಿಗಾದರೂ ಎಚ್ಚೆತ್ಕೊಂಡಿದ್ದಾರೆ, ಕಿವಿಗೆ ಬಿದ್ದಿದೆ. ಬೀದಿಯಲ್ಲಿ ಜನ ಚೀತು ಅಂತ ಉಗಿತಿದ್ದಾರೆ ಅಂತೇಳಿ ಕಿವಿಗೆ ಬಿದ್ದಿದೆ DK ಶಿವಕುಮಾರ್ ಅವರ ಕಿವಿಗೆ. ಬೇರೆ ಕಡೆ ತೆರೆಯದ ಹಾಗೆ ಅಮೂಲ್ಗೆ ನಿರ್ಬಂಧ ಇರಬೇಕು. KMFನ ಮಳಿಗೆಗಳನ್ನು ಓಪನ್ ಮಾಡಬೇಕು. ನಾವು ಅವರಿಗಿಂತ ಬೆಟರ್ ಇದ್ದೀವಿ ಕ್ವಾಲಿಟಿ ವೈಸ್ ಎಲ್ಲ ರೀತಿಯಲ್ಲೂ ಕೂಡ. ಅವರು ಬಂದಿಲ್ಲಿ ನಮ್ಮ ಹತ್ರ ಶೋ ಆಫ್ ಮಾಡುವಂಥ ಯಾವ ಅವಶ್ಯಕತೆಗಳು ಕೂಡ ಇಲ್ಲ. ಸೊ ಇದು ಈ ಕ್ಷಣದ ಸುದ್ದಿ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಮ್ TV. ಇದು ಜನಸಾಮಾನ್ಯರ ಶಕ್ತಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ TV ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.